ಇನ್ನು ಡಿಜಿಟಲ್ ಮೀಡಿಯಾ ಅಥವಾ ಯೂಟ್ಯೂಬರ್ಗಳು ಪ್ರೆಸ್ ಬರೆಯಬಹುದಾ? ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಮೀಡಿಯಾ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಆನ್ಲೈನ್ ಸುದ್ದಿ ಮಾಧ್ಯಮಗಳು ವೇಗವಾಗಿ ಬೆಳೀತಿವೆ. ಈ ಮಾಧ್ಯಮಗಳಲ್ಲಿ ಕೆಲಸ ಮಾಡುತ್ತಿರುವ ಅನೇಕ ಜನರಲ್ಲಿ ಒಂದು ಗೊಂದಲ ಇದೆ. ಅವರಲ್ಲಿ ಒಂದು ಪ್ರಶ್ನೆ ಮೂಡ್ತಿದೆ. ನಾವು ಡಿಜಿಟಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ರೆ ನಮ್ಮ ಬೈಕ್ ಮೇಲೆ ಅಥವಾ ಕಾರಿನ ಮೇಲೆ ಪ್ರೆಸ್ ಅಂತ ಬರೆಯಬಹುದಾ? ಸೊ ಇವತ್ತಿನ ವಿಡಿಯೋದಲ್ಲಿ ಇದೇ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಆದರೆ ಅದಕ್ಕೂ ಮುಂಚೆ ಒಂದು ಮುಖ್ಯ ವಿಷಯವನ್ನು ತಿಳಿದುಕೊಳ್ಬೇಕು. ವಾಹನದ ಮೇಲೆ ಪ್ರೆಸ್ ಸ್ಟಿಕ್ಕರ್ ಅನ್ನು ಟೋಲ್ ತಪ್ಪಿಸಿಕೊಳ್ಳಲು, ಟ್ರಾಫಿಕ್ ದಂಡದಿಂದ ತಪ್ಪಿಸಿಕೊಳ್ಳಲು ಅಥವಾ ಪೊಲೀಸ್ ತಪಾಸಣೆಯಿಂದ ತಪ್ಪಿಸಿಕೊಳ್ಳಲು ಅಥವಾ ಪ್ರಭಾವ ಬೀರುವ ಉದ್ದೇಶದಿಂದ ಬಳಸಬಾರದು. ಪ್ರೆಸ್ ಎಂಬುದು ಅಧಿಕಾರದ ಸಂಕೇತವಲ್ಲ, ಅದು ಒಂದು ಜವಾಬ್ದಾರಿಯ ಸಂಕೇತ ಸ್ನೇಹಿತರೆ. ಇಷ್ಟು ತಿಳಿದ ಮೇಲೆ ಆಯಿತು ಅಲ್ಲ, ಕಾನೂನು ಏನು ಹೇಳ್ತದೆ ಅದು ಕೂಡ ನಾವು ನೋಡಬೇಕು ಸ್ನೇಹಿತರೆ. ಭಾಳ ಜನರಿಗೆ ಪ್ರೆಸ್ ಸ್ಟಿಕ್ಕರ್ ಅಂಟಿಸಲು ಸರ್ಕಾರದಿಂದ ಯಾವುದಾದ್ರೂ ವಿಶೇಷ ಲೈಸೆನ್ಸ್ ಸಿಗ್ತದೆ ಎಂಬುದು ಒಂದು ತಪ್ಪು ಕಲ್ಪನೆ ಇದೆ. ಆದರೆ ವಾಸ್ತವದಲ್ಲಿ ಹಾಗೇನೂ ಇಲ್ಲ. ಭಾರತದಲ್ಲಿ ವಾಹನಗಳ ನಿಯಮಗಳನ್ನು 1988ರ ಮೋಟಾರು ವಾಹನ ಕಾಯ್ದೆ, ಮೋಟಾರ್ ವೆಹಿಕಲ್ ಆ್ಯಕ್ಟ್ 1988 ನಿಯಂತ್ರಿಸುತ್ತೆ ಸ್ನೇಹಿತರೆ. ಮೋಟಾರ್ ವೆಹಿಕಲ್ ಆ್ಯಕ್ಟ್ 1988 ಕಾಯ್ದೆಯಲ್ಲಿ ವಾಹನದ ಮೇಲೆ ಪ್ರೆಸ್ ಎಂದು ಬರೆಯಬಹುದು ಅಥವಾ ಬರೆಯಬಾರದು ಎಂಬುದರ ಬಗ್ಗೆ ಯಾವುದೇ ನಿರ್ದಿಷ್ಟ ಸೆಕ್ಷನ್ ಇಲ್ಲ. ಆದರೆ ಸಾರ್ವಜನಿಕರನ್ನು ಗೊಂದಲಕ್ಕೀಡು ಮಾಡುವ, ವಿಶೇಷ ಅಧಿಕಾರವಿದೆ ಎಂಬ ಭಾವನೆ ಮೂಡಿಸುವ ಅಥವಾ ಅನಗತ್ಯ ಪ್ರಯೋಜನ ಪಡೆಯಲು ಸಹಾಯ ಮಾಡುವ ರೀತಿಯ ಗುರುತುಗಳನ್ನು ಬಳಸುವುದನ್ನು ಅಧಿಕಾರಿಗಳು ಪ್ರಶ್ನಿಸಬಹುದು. ಭಾರತದಲ್ಲಿ ವಾಹನದ ಅಧಿಕೃತ ಗುರುತು ಅಂದರೆ ಅದು ನೋಂದಣಿ ಸಂಖ್ಯೆ, ನಂಬರ್ ಪ್ಲೇಟ್ ಮಾತ್ರ ಸ್ನೇಹಿತರೆ. ಹೈಕೋರ್ಟ್ಗಳ ಅಭಿಪ್ರಾಯ ಏನು? ಕೆಲವು ನ್ಯಾಯಾಲಯಗಳು ವಾಹನಗಳ ಮೇಲೆ ಹುದ್ದೆ, ವೃತ್ತಿ ಅಥವಾ ಪ್ರಭಾವ ತೋರಿಸುವ ಸ್ಟಿಕ್ಕರ್ಗಳ ದುರುಪಯೋಗದ ಬಗ್ಗೆ ಆತಂಕ ವ್ಯಕ್ತಪಡಿಸಿವೆ. ಉದಾಹರಣೆಗೆ ಪಂಜಾಬ್ ಆ್ಯಂಡ್ ಹರಿಯಾಣ ಹೈಕೋರ್ಟ್, ಮದ್ರಾಸ್ ಹೈಕೋರ್ಟ್, ಆಮೇಲೆ ಬಾಂಬೆ ಹೈಕೋರ್ಟ್. ಈ ನ್ಯಾಯಾಲಯಗಳು ಪ್ರೆಸ್, ಅಡ್ವೊಕೇಟ್, ಡಾಕ್ಟರ್, ಪೊಲೀಸ್, ಆರ್ಮಿ ಮುಂತಾದ ಪದಗಳನ್ನು ಪ್ರಭಾವ ಬೀರುವ ಉದ್ದೇಶಕ್ಕೆ ಬಳಸಬಾರದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿವೆ. ಆದರೆ ದೇಶವ್ಯಾಪಿಯಾಗಿ ಎಲ್ಲರೂ ಪ್ರೆಸ್ ಸ್ಟಿಕ್ಕರ್ ಬಳಸುವುದನ್ನು ಸಂಪೂರ್ಣ ನಿಷೇಧಿಸುವ ಅಂತಿಮ ಕೇಂದ್ರ ಕಾನೂನು ಹೊರಬಂದಿಲ್ಲ ಸ್ನೇಹಿತರೆ. ಮೂಲ ಉದ್ದೇಶ ಏನೆಂದರೆ ವಿಶೇಷ ಅಧಿಕಾರವಿದೆ ಎಂಬ ಸಂದೇಶ ಸಾರ್ವಜನಿಕ ಹೋಗಬಾರ್ದು ಮತ್ತು ಸ್ಟಿಕ್ಕರ್ಗಳ ದುರುಪಯೋಗ ಆಗಬಾರ್ದು. ಹಾಗಾದರೆ ಪತ್ರಕರ್ತರು ಪ್ರೆಸ್ ಎಂದು ಬರೆಯಬಹುದಾ? ಒಂದು ನೋಂದಾಯಿತ ಸುದ್ದಿ ಸಂಸ್ಥೆಯಲ್ಲಿ ಅಧಿಕೃತವಾಗಿ ಕೆಲಸ ಮಾಡುವ ಪತ್ರಕರ್ತರು ತಮ್ಮ ಸಂಸ್ಥೆಯ ನಿಯಮಗಳ ಪ್ರಕಾರ ಗುರುತಿನ ಚೀಟಿ ಹಾಗೂ ವಾಹನ ಗುರುತಿನ ಸ್ಟಿಕ್ಕರ್ ಬಳಸಬಹುದು. ಆದರೂ ಅದರಿಂದ ಅವರಿಗೆ ಟ್ರಾಫಿಕ್ ನಿಯಮಗಳಲ್ಲಾಗಲಿ ಯಾವುದೇ ವಿನಾಯಿತಿ ಸಿಗೋದಿಲ್ಲ ಸ್ನೇಹಿತರೆ. ಪ್ರೆಸ್ ಸ್ಟಿಕ್ಕರ್ ಅಂದರೆ ಸರ್ಕಾರಿ ಪಾಸ್ ಅಲ್ಲ, ನೆನ್ಪಿಡಿ. ಇನ್ನು ಡಿಜಿಟಲ್ ಮೀಡಿಯಾ ಅಥವಾ ಯೂಟ್ಯೂಬರ್ಗಳು ಪ್ರೆಸ್ ಬರೆಯಬಹುದಾ? ಹೆಚ್ಚು ಗೊಂದಲ ಇರೋದೇ ಇಲ್ಲಿ ಸ್ನೇಹಿತರೆ. ನೀವು ಕೇವಲ ಯೂಟ್ಯೂಬ್ ಚಾನಲ್ ನಡೆಸುತ್ತಿದ್ರೆ, ಫೇಸ್ಬುಕ್ ಪೇಜ್ ಹೊಂದಿದ್ರೆ ಅಥವಾ ಸುದ್ದಿಯ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡ್ತಿದ್ರೆ ಅದರಿಂದ ನೀವು ಸ್ವಯಂ ಚಾಲಿತವಾಗಿ ಪತ್ರಕರ್ತರಾಗೋದಿಲ್ಲ. ಕೇವಲ ಕಂಟೆಂಟ್ ಕ್ರಿಯೇಟರ್ ಆಗಿರುವವರು ತಮ್ಮ ವಾಹನದ ಮೇಲೆ ಪ್ರೆಸ್ ಎಂದು ಬರೆದು ಪತ್ರಕರ್ತರೆಂದು ಹೇಳಿಕೊಳ್ಳುವುದು ವಿವಾದಕ್ಕೆ ಕಾರಣ ಆಗ್ಬೋದು. ಪೊಲೀಸರು ಪ್ರಶ್ನಿಸಿದರೆ ಕಾನೂನು ಸಮಸ್ಯೆಗಳು ಕೂಡ ಎದುರಾಗಬಹುದು ಸ್ನೇಹಿತರೆ. ಅದಕ್ಕಾಗಿ ಇಂಥ ಸಂದರ್ಭಗಳಲ್ಲಿ ಪ್ರೆಸ್ ಸ್ಟಿಕ್ಕರ್ ಬಳಸುವುದನ್ನು ತಪ್ಪಿಸುವುದು ಉತ್ತಮ. ಬದಲಾಗಿ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು, ನಿಮ್ಮ ಮೀಡಿಯಾ ಬ್ರ್ಯಾಂಡ್ ಹೆಸರು ಅಥವಾ ಡಿಜಿಟಲ್ ಮೀಡಿಯಾ ಎಂಬ ಸಾಮಾನ್ಯ ಗುರುತು ಬಳಸಬಹುದು. ಆದರೆ ಇದಕ್ಕೂ ಯಾವುದೇ ವಿಶೇಷ ಅಧಿಕಾರ ಸಿಗುವುದಿಲ್ಲ ಎಂಬುದನ್ನು ನೀವು ನೆನಪಿಟ್ಕೊಳ್ಬೇಕು. ನೀವು ನಿಜವಾಗಿಯೂ ಸುದ್ದಿ ಮಾಧ್ಯಮ ನಡೆಸುತ್ತಿದ್ದರೆ ಏನು ಮಾಡಬೇಕು? ನೀವು ವೃತ್ತಿಪರ ರೀತಿಯಲ್ಲಿ ಪತ್ರಿಕೋದ್ಯಮ ಮಾಡ್ತಿದ್ರೆ ಕಾನೂನುಬದ್ಧವಾಗಿ ಸಂಸ್ಥೆಯನ್ನು ನೋಂದಾಯಿಸಿಕೊಳ್ಳಿ. ಅಗತ್ಯವಿದ್ದರೆ ಪತ್ರಿಕೆ ಅಥವಾ ಸುದ್ದಿ ಪ್ರಕಟಣೆಯ ನೋಂದಣಿ ಪ್ರಕ್ರಿಯೆ ಅನುಸರಿಸಿ. ಅಧಿಕೃತ ಗುರುತಿನ ಚೀಟಿಗಳನ್ನು ಬಳಸಿ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಮಾರ್ಗಸೂಚಿಗಳನ್ನು ಪಾಲಿಸಿ. MIB, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಕೊನೆಯ ಮಾತು ಸ್ನೇಹಿತರೆ, ಕೇವಲ ಪ್ರೆಸ್ ಎಂದು ಬರೆದಿದ್ದರೆ ಯಾರೂ ಪತ್ರಕರ್ತರ ಆಗೋದಿಲ್ಲ. ಪ್ರೆಸ್ ಸ್ಟಿಕ್ಕರ್ ಯಾವುದೇ ಸರ್ಕಾರಿ ಅಧಿಕಾರ, ವಿಶೇಷ ಸೌಲಭ್ಯ ಅಥವಾ ಟ್ರಾಫಿಕ್ ವಿನಾಯಿತಿ ನೀಡೋದಿಲ್ಲ ಸ್ನೇಹಿತರೆ. ಕೇವಲ ಯೂಟ್ಯೂಬ್ ಚಾನಲ್ ಅಥವಾ ಡಿಜಿಟಲ್ ಪೇಜ್ ಇರುವುದರಿಂದ ವಾಹನದ ಮೇಲೆ ಪ್ರೆಸ್ ಬಳಸುವುದು ಸರಿಯಾದ ಕ್ರಮ ಅಲ್ಲ. ವಾಹನದ ಮೇಲೆ ಯಾವುದೇ ಗುರುತು ಬಳಸುವಾಗ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಮತ್ತು ಅದರ ದುರುಪಯೋಗ ಮಾಡಬಾರದು. ಇದು ನೆನಪಿಟ್ಟುಕೊಳ್ಳಿ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ್ದು ಏನೆಂದರೆ ಪೊಲೀಸ್ ಇಲಾಖೆ ಅಥವಾ ಸ್ಥಳೀಯ ರಾಜ್ಯದ ನಿಯಮಗಳು ಪ್ರತ್ಯೇಕ ಸೂಚನೆಗಳನ್ನು ಹೊಂದಿರಬಹುದು. ಆದ್ದರಿಂದ ನಿಮ್ಮ ರಾಜ್ಯದ ನಿಯಮಗಳನ್ನು ಕೂಡ ನೀವು ಪರಿಶೀಲಿಸಬೇಕಾಗುತ್ತೆ, ಅದು ಉತ್ತಮ. ಸೊ ಈ ವಿಷಯ ಕ್ಲಿಯರ್ ಆಗಿರಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸ್ನೇಹಿತರೆ, ಕೆಲವು ಕಡೆ ಅಡ್ವೊಕೇಟ್, ಡಾಕ್ಟರ್ ಅಂತ ಬರೆದಿರ್ತಾರೆ.
ಸೊ ಇದು ಬರೀಲಿಕ್ಕೆ ಕಾರಣ ಏನು ಅಂದರೆ ಅವರಿಗೆ ಪಾರ್ಕಿಂಗ್ ಜಾಗ ಸಿಗಲಿ ಅನ್ನೋ ಉದ್ದೇಶಕ್ಕೆ ಅದು ಬರೆದಿರ್ತಾರೆ. ಕೆಲವೊಬ್ಬರಿಗೆ ಇದು ವಿನಾಯಿತಿ ಕೂಡ ಇರುತ್ತೆ. ಸೊ ಇದು ಇದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ.